ನೀವು ಹೇಳಿದ ನಿಜ. ಈಗ ಸಣ್ಣ ಸಣ್ಣ ಮನೆಗಳಲ್ಲೂ ಕೂಡ ಹಾಲಲ್ಲಿ ಪೇರೆಂಟ್ಸ್ಗೊಂದು ಟಿ ವಿ ಇರುತ್ತೆ, ರೂಮಲ್ಲಿ ಮಕ್ಳಿಗೊಂದು ಟಿ ವಿ ಮಾಡಿಕೊಟ್ಟಿರ್ತಾರೆ, ಅಥವಾ ಒಂದು ಲ್ಯಾಪ್ಟಾಪ್ ಇರುತ್ತೆ, ಅಥವಾ ಒಂದು ಏನು ಟ್ಯಾಬ್ ಇರುತ್ತೆ, ಅಥವಾ ಅದು ಬೇಡ ಅಂದರೆ ಮೊಬೈಲಲ್ಲೇ ಯೂಸ್ ಮಾಡ್ತಾರೆ. ತುಂಬ ಈಸಿ ಆಗಿಬಿಟ್ಟಿದೆ. ಮುಂಚೆ ನಾವು ನಮ್ಗೆ ಊಟ ಮಾಡ್ಸೋಕ್ಕೆ ನಮ್ಮಮ್ಮ ಹೇಳೋರು, ನಮ್ಮ ಮಾಮ ಅವರು ಏನೋ ಟಿ ವಿ ಹೀರೋ ಪುಕ್ಕಲ್ಲಿ ರೌಂಡ್ ಹೊಡ್ಸೋರಂತೆ, ಇಲ್ಲ ಆಚೆ ಹೋಗ್ಬಿಟ್ಟು ಚಂದಮಾಮ ತೋರಿಸೋರಂತೆ. ಇವಾಗ ಹೆಂಗೆ ಆಗ್ಬಿಟ್ಟಿದೆ ಅಂದರೆ ಮಕ್ಳಿಗೆ ಊಟ ಮಾಡ್ಸೋಕ್ಕೆ ಟ್ಯಾಬ್ಲೆಟ್ ತೋರಿಸ್ತಾರೆ. ಸೊ ಹಾಗಾಗ್ಬಿಟ್ಟಿದೆ. ಚಿಕ್ಕ ಚಿಕ್ಕ ಮಕ್ಳು ಹೆಂಗೆ ಆಪ್ರೇಟ್ ಮಾಡ್ತಾರೆ ಅದನ್ನು. ಸೊ ದ ಕಂಟೆಂಟ್ ಇಸ್ ಇನ್ ಎವ್ರಿಬಡೀಸ್ ಹ್ಯಾಂಡ್ ಇವಾಗ. ಸೊ ವಿ ಆರ್ ಕಂಪೀಟಿಂಗ್ ಟು ಬೀಟ್ ದ್ಯಾಟ್ ಅನ್ನೋಕ್ಕಾಗಲ್ಲ, ಅಟ್ಲೀಸ್ಟ್ ಬಿ ಇನ್ ದ ಸೇಮ್ ರೇಸ್. ಸೊ ಟೆಕ್ನಿಕಲಿ ನಾವು ಸ್ಟ್ರಾಂಗ್ ಆಗಬೇಕು, ಹೊಸ ವಿಷಯಗಳನ್ನ ತರಬೇಕು, ಆವಾಗಲೇ ಅವ್ರ ಗಮನ ಸೆಳೆಯೋಕ್ಕಾಗಲ್ಲ ನಮ್ಮ ಕೈಯಲ್ಲಿ. ದೆವ್ವ ಅಂದಿದ ತಕ್ಷಣ ದೆವ್ವಕ್ಕೆ ಟೈಮಿಂಗ್ ಅಂತ ಅನ್ನೋದು ಇರಲ್ಲ. ಅದರಲ್ಲೂ ಟೈಮ್ ಲೂಪ್ ಅಂದಾಗ ಸಮಥಿಂಗ್ ಇಂಟ್ರೆಸ್ಟಿಂಗ್ ಅನ್ನಿಸ್ತಾ ಇದೆ. ಸೊ ಏನಂದರೆ ನಾನು ನಿಮ್ಗೆ ಹೇಳ್ದಂಗೆ ರೆಡ್ ಮೂನ್ 3 ಗಂಟೆಗಳ ಕಾಲ ಏನಿರುತ್ತೆ ಆ ಟೈಮಲ್ಲಿ ಬ್ರಹ್ಮ ರಾಕ್ಷಸ ಪವರ್ ಜಾಸ್ತಿ ಇರುತ್ತೆ. ಬಟ್ ಇವನು ಎಮೋಷ್ನಲಿ ಎಷ್ಟು ಸ್ಟ್ರಾಂಗು, ಇವನೇ ಒಂಥರ ರಾಕ್ಷಸ, ಯಾವುದಕ್ಕೂ ಬಗ್ಗಲ್ಲ ಇವನು. ಸೊ ಇವನನ್ನು ಕುಗ್ಗಿಸ್ಬೇಕು. ಸೊ ಅದು ಕುಗ್ಸೋದು ಹೇಗೆ ಅನ್ನೋದು ಆ ಟೈಮ್ ಲೂಪಲ್ಲಿ. ಸೊ ಹಿ ಹ್ಯಾಸ್ ಟು ಬಿಕಮ್ ವೀಕ್. ಅದನ್ನು ನಾನು ಫುಲ್ ಹೇಳೋಕ್ಕಾಗಲ್ಲ. ಸೊ ಬ್ರಹ್ಮ ರಾಕ್ಷಸ ಹೇಗೆ ಅವನ್ನ ವೀಕ್ ಮಾಡಿ ಅವನ್ನ ಆವರಿಸ್ಕೊಬೇಕು. ಸೊ ದಟ್ ಈಸ್ ದ ಫೈಟ್ ಇನ್ ಬಿಟ್ವೀನ್. ಸೊ ಅದಕ್ಕೆ ಅವನಿಗೆ ಎಮೋಷ್ನಲಿ ಜಾಸ್ತಿ ಏನು ಕನೆಕ್ಟ್ ಆಗುತ್ತೆ, ಅವನ ಮಗಳು. ನಾನು ನೆಕ್ಸ್ಟ್ ಪಾಯಿಂಟ್ ಅಲ್ಲಿಗೆ ಬರ್ತಾ ಇದ್ದೆ. ಸೊ ಫಸ್ಟ್ ಟೈಮು 40 ಸಿನಿಮಾಗಳಲ್ಲಿ ಫಸ್ಟ್ ಟೈಮು ಪ್ರಜ್ವಲ್ ದೇವರಾಜ್ ಅವರು ತಂದೆಯ ಪಾತ್ರ ಮಾಡಿದ್ದಾರೆ. ಅಫ್ಕೋರ್ಸ್ ಜೆಂಟ್ಲ್ಮ್ಯಾನ್ ಸಿನಿಮಾದಲ್ಲಿ ಮಗಳ ಥರನೇ ಇದ್ರು, ಅದು ಅಣ್ಣನ ಮಗಳು, ಅಣ್ಣನ ಮಗಳಾಗಿರ್ತಾರೆ. ಇದರಲ್ಲಿ ನಿಮ್ಮ ಮಗಳು. ಸೊ ಆ ಫೀಲಿಂಗ್ ಹೇಗಿದೆ ಅಂತಕ್ಕಂಥದ್ದು ಫಸ್ಟ್ ಟೈಮ್ ಆನ್ ಸ್ಕ್ರೀನ್ ಆದರೂ ಕೂಡ. ಅಲ್ಲ, ಸದ್ಯಕ್ಕೆ ನೀವು ಅದನ್ನು ನನ್ನ ಗಮನಕ್ಕೆ ತಂದ ಮೇಲೆ ಫೀಲಿಂಗ್ ಸ್ವಲ್ಪ ಭಯ ಆಗ್ತದೆ. ಬಟ್ ಅದನ್ನು ಡಿಸ್ಕಸ್ ಮಾಡಿದ್ವಿ. ಲೋಹಿತ್ ಹೇಳಿದೆ, ಏನು ಲೋಹಿತ್ ಇಷ್ಟು ಬೇಗ ನನ್ನ ಅಪ್ಪ ಮಾಡ್ತಾ ಇದ್ದೀರಾ ಅಂತ. ಇಲ್ಲ ಸರ್, ಅದು ಬೇಗ ಲವ್ ಮಾಡಿ ಬೇಗ ಮದುವೆ ಆಗಿ ಬೇಗ ಮಗು ಆಗ್ಬಿಟ್ಟಿರುತ್ತೆ ಸರ್, ಅದಕ್ಕೆ ಅಪ್ಪ ಥರ ತೋರಿಸ್ತಾ ಇದ್ದೀನಿ ಅಂತ. ಬಟ್ ಇಟ್ ವಾಸ್ ಅ ಫ್ಯಾಬ್ಯುಲಸ್ ಫೀಲಿಂಗ್ ಆ್ಯಕ್ಚುಲಿ. ಒಂದು ಎಮೋಷನ್ನು ಒಬ್ಬ ಅಪ್ಪ ತನ್ನ ಮಗುಗೋಸ್ಕರ ಯಾವ ಮಟ್ಟಕ್ಕೆ ಹೋಗ್ಬಲ್ಲ, ಇಲ್ಲ ಫೀಲಿಂಗ್ ಹೇಗಿರುತ್ತೆ ಅನ್ನೋದು ನನಗೆ ಈ ಕ್ಯಾರೆಕ್ಟರಿಂದ ಅರ್ಥ ಆಗುತ್ತೆ. ಯಾಕಂದರೆ ನಾವು ಯಾವುದೇ ಒಂದು ಪಾತ್ರ ಮಾಡಿದ್ರೆ ಅದ್ರ ಕೆಲವು ಅಂಶಗಳು ನಮ್ಮಲ್ಲಿ ಉಳಿಯುತ್ತೆ. ಸೊ ಆ ಪಾತ್ರ ಮಾಡಿದ್ಮೇಲೆ ಓಕೆ, ಈ ವರ್ಷ ನಾನು ಅಪ್ಪಾಗೋ ಪ್ಲ್ಯಾನ್ ಮಾಡೋಣ ರಿಯಲ್ ಲೈಫಲ್ಲೂ ಅಂತ ನೋಡ್ತೇನೆ. ವೆರಿ ಗುಡ್, ವೆರಿ ಗುಡ್. ನನ್ನ ನೆಕ್ಸ್ಟ್ ಪ್ರಶ್ನೆ ಕೂಡ ಅದೇ ಇತ್ತು. ಅಮ್ಮ, ನಾನು ಅಪ್ಪ ಆಗ್ತಾ ಇದ್ದೀನಿ ಸಿನಿಮಾದಲ್ಲಿ ಅಂತ ಹೇಳ್ಬಿಟ್ಟು ಅಮ್ಮಗೆ ಹೋಗಿ ಹೇಳಿದಾಗ ಅಮ್ಮ ಅವ್ರ ರಿಯಾಕ್ಷನ್ ಹೇಗಿತ್ತು ಅಂತ. ಚಂದ್ರಮ್ಮ ಅವ್ರದ್ದು ಏನು ನಮ್ಮಮ್ಮ ಗೊತ್ತಲ್ಲ, ಸ್ಟ್ರೇಟ್ ಇಟ್ಟವರು, ಮುಚ್ಕೊಂಡು ಫಸ್ಟ್ ರಿಯಲ್ ಲೈಫಲ್ಲಿ ಆಗೋ ಆಮೇಲೆ ಸಿನಿಮಾಲಾಗೋ. ಸೊ ಯಾ, ಇಟ್ಸ್ ಅ ಗ್ರೇಟ್ ಫೀಲಿಂಗ್. ಆ್ಯಂಡ್ ಆ ಮಗು ಬಗ್ಗೆ ಆ್ಯಕ್ಚುಲಿ ಮಾತಾಡಬೇಕು. ಶಿ ಇಸ್ ಡನ್ ಅ ಫ್ಯಾಬ್ಯುಲಸ್ ಜಾಬ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.